ಪ್ರಿಯ ವೀಕ್ಷಕರೇ, ಸನಾತನ ಧರ್ಮ, ಹಿಂದೂ ಧರ್ಮ, ಹಿಂದುತ್ವ, ಹಿಂದೂ ಜಾಗರಣ ವೇದಿಕೆ ಹಾಗೂ ಹಿಂದೂ ದೇವಾಲಯ, ಹೀಗೆ ನೀವು ಯಾವುದನ್ನು ಬೇಕಾದರೂ ಕರೀರಿ, ಇವುಗಳ ಮೇಲೆ ಅನಾದಿ ಕಾಲದಿಂದ ನಿರಂತರವಾಗಿ ನಡೀತಾ ಇರುವಂತಹ ದಬ್ಬಾಳಿಕೆಯನ್ನು ಮಾತ್ರ ನಾವು ಯಾರೂ ಅಲ್ಲಗೆಳೆಯುವ ಹಾಗಿಲ್ಲ. ಬೇರೆ ಬೇರೆ ಕಾಲಘಟ್ಟದಲ್ಲಿ ಇದರ ರೂಪುರೇಷೆ ಬದಲಾಗಿದೆಯೇ ಹೊರತು ಇದರ ಮೇಲಿನ ದಬ್ಬಾಳಿಕೆಯ ಮೂಲ ಸ್ವರೂಪದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿದೆ. ಮೊಘಲರಿಂದ ಹಿಡಿದು ಇಸ್ಲಾಮಿಕ್ ಸುಲ್ತಾನರಿಂದ ಹಿಡಿದು ಕಟ್ಟಕಡೆಯ ಬ್ರಿಟಿಷ್ ವಸಾಹತುಗಳ ತನಕ ಎಲ್ಲರೂ ಹಿಂದೂ ಧರ್ಮದ ಮೇಲಿನ ದಬ್ಬಾಳಿಕೆಯಲ್ಲಿ ಮೇಲುಗೈ ಸಾಧಿಸಿದವರೇ. ಈಗ ಅದು ರೂಪಾಂತರಗೊಂಡು ಕಾಂಗ್ರೆಸ್ ಎಂಬ ಹೆಸರಿನಲ್ಲಿ ಮೊಘಲರ, ಸುಲ್ತಾನರ ಹಾಗೂ ಬ್ರಿಟಿಷರ ಎಲ್ಲಾ ಲಕ್ಷಣಗಳನ್ನು ಮೈಗೂಡಿಸಿಕೊಂಡು ಹಿಂದೂ ಧರ್ಮದ ಮೇಲೆ, ಹಿಂದೂ ಜಾಗರಣ ವೇದಿಕೆಗಳ ಮೇಲೆ, ಹಿಂದೂ ದೇವಾಲಯಗಳ ಮೇಲೆ ತನ್ನ ವಕ್ರದೃಷ್ಟಿಯನ್ನು ಬೀರಲು ಪ್ರಾರಂಭಿಸಿದೆ. ಮೊದಲಿಗೆ ಈಶಾ ಫೌಂಡೇಶನ್ ಕೊಯಮತ್ತೂರ್ ಮೇಲೆ ಹೊರಿಸಲಾದ ಎಲಿಫೆಂಟ್ ಕಾರಿಡಾರ್ ಭೂಮಿಯ ಒತ್ತುವರಿ ಆರೋಪದ ಕೇಸ್ ಆಗಿರಬಹುದು. ಹಾಗೆ ಇಬ್ಬರು ಅಪ್ರಾಪ್ತ ಬಾಲಕಿಯರನ್ನ ಮನವೊಲಿಸಿ ಕಾನೂನು ಬಾಹಿರವಾಗಿ ಹಾಗೂ ಒತ್ತಾಯಪೂರ್ವಕವಾಗಿ ಆಶ್ರಮದಲ್ಲಿ ಇಟ್ಟುಕೊಂಡಂತಹ ಆರೋಪದ ಕೇಸ್ ಆಗಿರಬಹುದು. ಎಲ್ಲವೂ ನ್ಯಾಯಾಲಯದಲ್ಲಿ ಖುಲಾಸೆಗೊಂಡಿದೆ. ಇನ್ನು ಕರ್ನಾಟಕಕ್ಕೆ ಬರುವುದಾದರೆ ಜಗತ್ಪ್ರಸಿದ್ಧವಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆಸುಪಾಸಿನಲ್ಲಿ ನಡೆದಂತಹ ಸೌಜನ್ಯ ಎಂಬ ಅಪ್ರಾಪ್ತ ಬಾಲಕಿಯ ಮೇಲಿನ ಅತ್ಯಾಚಾರ ಹಾಗೂ ಕೊಲೆ ಕೇಸ್ ಆಗಿರಬಹುದು, ಅಥವಾ ಸಾಮೂಹಿಕ ಹತ್ಯೆ ಹಾಗೂ ಕಾನೂನು ಬಾಹಿರವಾಗಿ ಶವಗಳನ್ನು ಹೂಳಿರುವ ಆರೋಪದ ಕೇಸ್ ಆಗಿರಬಹುದು. ಹೀಗೆ ಹಲವಾರು ಕೇಸ್ಗಳನ್ನು ದಾಖಲಿಸಿ ಹಿಂದೂ ಸಂಘಟನೆಗಳ ಹಾಗೂ ದೇವಾಲಯಗಳ ವಿರುದ್ಧ ಷಡ್ಯಂತ್ರವನ್ನು ರೂಪಿಸುವ ಗುಂಪೊಂದು ರಹಸ್ಯ ಕಾರ್ಯಾಚರಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವುದು ನಿಜಕ್ಕೂ ಆಘಾತಕಾರಿ ಹಾಗೂ ಅಪಾಯಕಾರಿ ಬೆಳವಣಿಗೆ. ಇವೆಲ್ಲದರ ಮಧ್ಯೆ ನ್ಯಾಯಾಲಯದಲ್ಲಿ ಖುಲಾಸೆಗೊಂಡಿದ್ದ ಶ್ರೀ ರವಿಶಂಕರ್ ಗುರೂಜಿಯವರ ದಿ ಆರ್ಟ್ ಆಫ್ ಲಿವಿಂಗ್ನ ಭೂ ಕಬಳಿಕೆ ಕೇಸ್ಗೆ ಮತ್ತೆ ಜೀವ ತುಂಬುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಎಸ್ಐಟಿಯೊಂದನ್ನು ರಚಿಸಿ ತನಿಖೆ ಮುಂದುವರಿಸುವಂತೆ ಆದೇಶವನ್ನು ಹೊರಡಿಸಿದೆ. ಇದರಿಂದ ಹಿಂದೂ ಧರ್ಮ, ಹಿಂದುತ್ವ, ಸನಾತನ ಧರ್ಮ, ಹಿಂದೂ ಪರಂಪರೆ ಹಾಗೂ ಹಿಂದೂ ದೇವಾಲಯಗಳ ಬಗ್ಗೆ ಸರ್ಕಾರದ ನಿಲುವು ಏನೆಂದು ಸ್ಪಷ್ಟವಾಗಿ ಗೋಚರಿಸಿದಂತಾಗಿದೆ. ದುರದೃಷ್ಟವೆಂದರೆ ಈ ಸಂಚಿನ ರೂವಾರಿಗಳು ಯಾವುದೇ ಮುಸ್ಲಿಂ ಸಮುದಾಯದವರನ್ನ, ಕ್ರಿಶ್ಚಿಯನ್ ಸಮುದಾಯದವರನ್ನ, ಸ್ವತಃ ಖುದ್ದು ಹಿಂದೂ ವಿರೋಧಿ ಹಿಂದೂಗಳೇ. ದೇಶದಲ್ಲಿ ಅಸ್ಥಿರತೆಯನ್ನ ಸೃಷ್ಟಿಸುವ ಕುತಂತ್ರವಿದೆ. ಇದರ ಹಿಂದೆ ಕೆಲವು ಪ್ರಭಾವಿ ರಾಜಕಾರಣಿಗಳು ಹಾಗೂ ಮಾಜಿ ಭೂಗತ ದೊರೆಗಳ ಕೈವಾಡವಿರುವುದು ಅತ್ಯಂತ ಸಂಭವನೀಯ.